ಕಾರ್ಯಕ್ರಮಕ್ಕೆ ಹೋಗಿದ್ದೆ ತಪ್ಪು. ಹೋಗಿದ್ದು ತಪ್ಪು. ಎರಡು ಮಾತಿದೆ. ಕೆಂಪೇಗೌಡರನ್ನ ಕಾಂಗ್ರೆಸ್ಗೆ BJPಗೆ ಸೀಮಿತವಾಗಿದ್ದರೆ ಯಾರು ನನ್ನ ಮೇಲೆ ಕಮೆಂಟ್ಸ್ ಮಾಡಿದ್ರ ಅವರು ಅವರ ಹೆಸರೇಳಿಯೇ ಗೆದ್ದಿರೋದಲ್ಲಿ, ಇಲ್ಲದಿದ್ದರೆ ಯಾವುದೊಂದು ಸಣ್ಣ ಒಂದು ಇಂಡಸ್ಟ್ರಿಯಲ್ಲಿ ಒಂದು ಅಟೆಂಡರ್ ಆಗಿ ಕೆಲಸ ಮಾಡಿದವ, ಆಮೇಲೆ ಮುತ್ತಪ್ರಯ್ಯ ಅಂತ ಭೂಗತ ದೊರೆಯ ಒಬ್ಬ ಚೇಳ ಆಗಿ ಅವರ ಪ್ರೀತಿಯಲ್ಲಿ ಭೂಮಿಯೆಲ್ಲ ಲೂಟಿ ಹೊಡೆದು ಆಮೇಲೆ ರಾಜಕೀಯ ಪ್ರವೇಶ ಮಾಡಿ ರಾಜಕೀಯದಲ್ಲಿ ಬೇರೆ ಬೇರೆ ಸ್ಥಾನಮಾನವನ್ನು ವಹಿಸಿ BDA ಅಂತ ಒಂದನ್ನು ಮುಳುಗಿಸಿ ಇವತ್ತು ನಾನು ಸಾಚ ಅಂತ ಹೇಳಿರುವಂಥ ಮನುಷ್ಯನಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ. ಅಂದರೆ ವಕ್ರ ಬುದ್ಧಿ ಅಂತ ಹೇಳ್ತಾರೆ ಅವ್ರು ನಿಮ್ಮದು. ಅಲ್ಲ, ನಾನು ನಿಮಗೆ ಅದನ್ನೇ ನನಗೆ ಫೋನ್ ಮಾಡಿದರು ಬರಬಾರ್ದು ಅಂತೇಳಿ. ನಾನು ಹೇಳಿದೆ ಕೆಂಪೇಗೌಡರು BJPಯವರಿಗೆ ಸೀಮಿತನ. ನಾನು ಕೇಳಿದೆ ಅವರಿಗೆ, ಕೆಂಪೇಗೌಡರು ಕಮ್ಯುನಿಸ್ಟ್ನವ್ರು ಮಾಡಿದರೆ ಪಾಕಿಸ್ತಾನದಲ್ಲಿ ಕೆಂಪೇಗೌಡರ ಬಗ್ಗೆ ಯಾವುದೇ ಕಾರ್ಯಕ್ರಮ ಮಾಡಿದ ನನ್ನ ಆಹ್ವಾನ ಮಾಡಿದರೆ ಅಲ್ಲಿಗೆ ಹೋಗುವಂಥ ಆ ಒಂದು ಮನಸ್ಥಿತಿ ನಂದು. ಆ ರೀತಿಯ ಒಂದು ವ್ಯಕ್ತಿ ಕೆಂಪೇಗೌಡರು. ಈ ಕೆಂಪೇಗೌಡರ ಹೆಸರೇಳಿ ಎಲ್ಲ ಒಕ್ಕಲಿಗರ ಓಟ್ ತಗೊಂಡು ಅವರನ್ನೇ ಸಮಾಧಿ ಮಾಡಿ ಅವರ ಭೂಮಿಯನ್ನೆಲ್ಲ ಕೊಳ್ಳೆ ಹೊಡೆದು ಎಲ್ಲ ಅಧಿಕಾರ ಸ್ಥಾನಕ್ಕೇರಿ ಈ ರೀತಿ ಕೆಂಪೇಗೌಡರ ಕಾರ್ಯಕ್ರಮಕ್ಕೆ ಹೋಗುವುದಕ್ಕೆ ಅವರು ಹೇಳಿದಂಥ ಮಾತು, ಆ ಕೆಂಪೇಗೌಡರಿಗೆ ಮಾಡಿದಂಥ ಅಪಮಾನ, ಆ ಕೆಂಪೇಗೌಡರ ಪರಿವಾರ ಅದನ್ನು ನೋಡಬೇಕು ಅಂತ ಹೇಳುವಂಥ ನನ್ನ ಮನಸ್ಸು. ಬರೀ ಹಳೆಮೈಸೂರು ಭಾಗದಲ್ಲಿ ಮಾತ್ರ ಒಕ್ಕಲಿಗರು, ಮಂಗಳೂರಿನವರು ಶುರು ಆಯ್ತಲ್ಲ. ಇವತ್ತು ನೋಡಿದ್ದೀರಾ ನೀವು, ಇವತ್ತು ದಕ್ಷಿಣ ಕನ್ನಡದ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಭಾಗದ ಎಲ್ಲ ಒಕ್ಕಲಿಗರು ಇವತ್ತಲ್ಲಿ ಈಗಾಗಲೇ ಒಂದು ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದಾರೆ. ನಾಳೆದಲ್ಲಿ ಪ್ರೆಸ್ ಮೀಟ್ ಮಾಡ್ತಾರೆ. ಏನು ದಕ್ಷಿಣ ಕನ್ನಡದ ಬಗ್ಗೆ ಏನು ಗೊತ್ತಿಲ್ಲದೆ ದುಡ್ಡು ಮಾಡೋದರಲ್ಲೇ ಮುಳುಗಿ, ಗೂಂಡಾಗಿರಿ ಮಾಡಿದರಲ್ಲೇ ಮುಳುಗಿದಂಥ ವ್ಯಕ್ತಿ ಕಮೆಂಟ್ ಮಾಡಿದರೆ ಅದಕ್ಕೆ ಎಷ್ಟು ಗೌರವ ಕೊಡಬೇಕು ಸರ್? ನನಗೆ ಗೊತ್ತು, ಮುತ್ತಪ್ರಯ್ಯ ಕೈ ಕೆಳಗೆ ಇಡೀ ಲೂಟಿ ಹೊಡಿಲಿಕ್ಕೆ ಪ್ರಾರಂಭ ಮಾಡಿದರು. ಆ ಮುತ್ತಪ್ರಯ್ಯ ವಿರುದ್ಧ ಹೋರಾಟ ಮಾಡಿ ಬಂದವರು ನಾನು ಅದೇ ಪುತ್ತೂರಲ್ಲಿ. ನಮ್ಮದು 2 ಹೋದಾಗ ಮುತ್ತಪ್ರಯ್ಯದು 3 ಹೋಗಿತ್ತು, ಗೊತ್ತಿರಲಿದ್ದು. ನಾನು ಅದನ್ನೆಲ್ಲ ಮೇಲೆ ಹೋದಾಗೆ ಗೌರವದಿಂದ ಮಾತಾಡುವಂಥದ್ದು ಮಾತಾಡ್ಕೊಂಡು ಹೋಗಿದ್ದೆ. ಆದರೆ ಇವರಿಗೆ ದುಡ್ಡಿನ ಅಮಲು, ಆ ಎಲ್ಲರನ್ನು ಖರೀದಿ ಮಾಡಬಲ್ಲೆ ಅಂತ ಹೇಳುವಂಥ ಆ ಒಂದು ವಕ್ರ ಕಾರ್ಯ, ಇದು ಅವರಿಗೆ ಮುಂದಿನಲ್ಲಿ ಮುಳುವಾಗುತ್ತೆ. ನಾನು ಇದರ ಬಗ್ಗೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಬಾಕಿಯವರಿಗೆ ನಾನು ಹೇಳಲಿಕ್ಕಿದ್ದೇನೆ, ನೋಡೋಣ ಏನಾಗುತ್ತೆ ಅಂತ. ಆದರೆ ಪಬ್ಲಿಕ್ಕಲ್ಲಿ ಅದನ್ನು ತಿಳ್ಕೊಂಡು, ಸರ್ ನಾನು ಈ ಕತ್ತಿದೊಣ್ಣೆ ರಿವಾಲ್ವರ್ ಅದರಲ್ಲಿ ನನ್ನ ರಾಜಕೀಯ ಪ್ರವೇಶ ಪುತ್ತೂರಿಂದ. ಮುಖ್ಯಮಂತ್ರಿಗಳಾದಂಥವರು ಹಿರಿಯ ನಾಯಕರು, ನೀವು ಇಂಥವರಿಗೆ ಒಬ್ಬರು ಶಾಸಕರು ಈ ರೀತಿಯಾಗಿ ಮಾತಾಡ್ತಾರೆ, ಎಷ್ಟು ಮಟ್ಟಿಗೆ ಸರಿ ಅಂತ ಸಾಮಾಜಿಕ ನಿಮ್ಮಲ್ಲಿ ನಾನು ಹೇಳಿದ್ದೆ ಉತ್ತರ. ಮತ್ತೆ ವಿಶ್ಲೇಷಣೆ ಸಾಯಂಕಾಲ 1 ಗಂಟೆ ಇರ್ತದಲ್ಲ, ಅದಕ್ಕೆ ಮಾಡಿ. ಥ್ಯಾಂಕ್ ಯು.